ಬಿಡ್ತೇನೆ ಒಂದು ನಿಮಿಷ. ಸುಮಾರು ಸಾರ್ವಜನಿಕರು ಕೆಲವು ಮರಗಳು ವಯಸ್ಸಾಗಿದ್ದಾವೆ, ಕೆಲವು ಒಣಗಿದ್ದಾವೆ, ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವು ಮುರಿಯಬಹುದು. ಅದರಿಂದ ಆಸ್ತಿಗೆ ಜೀವಕ್ಕೆ ಹಾನಿ ಆಗಬಹುದು. ಇದನ್ನು ಸಮರ್ಪಕವಾಗಿ ಈ ಸಮಸ್ಯೆಗಳು ಸರಿಯಾಗಿ ಗಮನ ಕೊಡ್ತಾ ಇಲ್ಲ ಅನ್ನುವಂಥ ದೂರು ಸಾರ್ವಜನಿಕರಿಂದ ಬಂದಿದೆ. ಅದಕ್ಕೆ ನಾನು ಹೇಳಿದ್ದೇನೆ, ಇನ್ನು ಮೇಲೆ ಅದು ಏನೇ ಕಂಪ್ಲೇಂಟ್ ಇದ್ರೂ ಕೂಡ ನಮ್ಮ GBAದು ಸಹಾಯ ಅಂತ ಆನ್ಲೈನು ದೂರುಗಳ ಒಂದು ಪೋರ್ಟಲ್ ಇದೆ. ಅಲ್ಲಿ ಅವರು ಈ ಥರ ಒಣಗಿದ ಮರ ಇದೆ, ವಯಸ್ಸಾಗಿರೋ ಮರ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಇನ್ನು ಮೇಲೆ ನಮ್ಮ ಸಹಾಯ ಪೋರ್ಟಲ್ನಲ್ಲಿ ನೀವು ಅದನ್ನು ಕಂಪ್ಲೇಂಟನ್ನು ರೈಸ್ ಮಾಡಿದರೆ ಅದನ್ನು ಇನ್ನು ಮೇಲೆ ನಾವು ಮಾನಿಟರ್ ಮಾಡಿ ಟೈಮ್ ಲೈನ್ ಒಳಗಡೆ, ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ, ಇನ್ನು ಮೇಲೆ ಎಲ್ಲ ಕಂಪ್ಲೇಂಟ್ಸು ಕೂಡ ಆನ್ಲೈನ್ ಪೋರ್ಟಲಲ್ಲೇ ಬರಬೇಕು. ಯಾಕೆ ಅಂತ ನೀವು ಕೇಳ್ಬೋದು, ಏನು ನಿಮಗೆ ಪೇಪರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಆಗಲ್ವ? ಪೇಪರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಾನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಚೀಫ್ ಕಮಿಷನರು ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ನಮ್ಮ ಕಮಿಷನರ್ಸು ಟ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ವಯಸ್ಸಾಗಿರೋ ಮರದ್ದು ಕಂಪ್ಲೇಂಟ್ ಇದ್ದರೆ ಅಥವಾ ಒಣಗಿರುವ ಮರದ್ದು ಕಂಪ್ಲೇಂಟ್ ಇದ್ದರೆ ನೀವು ನಮ್ಮ GBAನ ಸಹಾಯ ಪೋರ್ಟಲ್ನಲ್ಲಿ ಈ ಇಶ್ಯೂವನ್ನು ರೈಸ್ ಮಾಡಿ ಅದನ್ನು ನಾವು ಇನ್ಮೇಲೆ ಟೈಮ್ ಲಿಮಿಟ್ ಒಳಗಡೆ ರಿಸಾಲ್ವ್ ಮಾಡೋ ಥರ, ಅದಕ್ಕೆ ಒಂದು ಟ್ರೀ ಆಫೀಸರ್ ಅಂತ ಇರ್ತಾರೆ, ಅವ್ರಿಗೆ ಹೋಗುತ್ತೆ ಆ ಕಂಪ್ಲೇಂಟ್. ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಸಾರ್ವಜನಿಕರ ದೂರು ಸರಿನಾ ಇಲ್ವಾ ಅಂತ ಇತ್ಯರ್ಥಪಡಿಸ್ಬೇಕು. ಅದು ಅವ್ರ ಲೆವೆಲಲ್ಲಿ ಆಗಲಿಲ್ಲ ಅಂದರೆ ಒಂದು ಟ್ರೀ ಎಕ್ಸ್ಪರ್ಟ್ ಕಮಿಟಿ ಇದೆ, ಅವ್ರಿಗೂ ಹೋಗುತ್ತೆ. ಅದನ್ನೆಲ್ಲ ನಾವು ಮಾನಿಟರ್ ಮಾಡ್ತೇವೆ. ಯಾವಾಗ ಮಾನಿಟರ್ ಮಾಡೋಕ್ಕೆ ಸಾಧ್ಯ? ಆನ್ಲೈನ್ ಮುಖಾಂತರ ಬಂದರೆ ಸಾಧ್ಯ. ಪೇಪರಲ್ಲಿ ಕಂಪ್ಲೇಂಟ್ ಮೂವ್ಮೆಂಟನ್ನು ನಾವು ಮಾನಿಟರ್ ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತು ಹೇಳಿದ್ದೇನೆ, ಇನ್ಮೇಲೆ ಅದಕ್ಕೆ ಟೈಮ್ ಲೈನನ್ನು ನಾವು ಫಿಕ್ಸ್ ಮಾಡ್ತೇವೆ. ಆನ್ಲೈನಲ್ಲಿ ಕಂಪ್ಲೇಂಟನ್ನು ರೇಸ್ ಮಾಡಿದರೆ ನಾವು ಅದನ್ನು ಟೈಮ್ ಲಿಮಿಟ್ ಒಳಗಡೆ ರಿಸಾಲ್ವ್ ಮಾಡುವಂಥ ವ್ಯವಸ್ಥೆಯನ್ನು ತಗೊಂಡು ಬರ್ತೇವೆ. ಇವತ್ತಿದೆ ಅಂತ ಹೇಳ್ತಾ ಇಲ್ಲ, ಅದ್ರ ಕಡೆಗೆ ನಾವು ಪ್ರಯತ್ನ ಮಾಡ್ತೇವೆ. ಅಲ್ಲ, ಅವರು ಫೋನ್ ಮಾಡಿದ್ರು ಕೂಡ ನಾನು ಹೇಳಿದ್ದೇನೆ ಅದನ್ನ ಆನ್ಲೈನ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿ. ಅದೇ ತರ ಗೋಡೆ ಇತ್ತು ಸರ್, ನಾನು ಇನ್ಫಾರ್ಮ್ ಮಾಡಿದ್ದೀನಿ, AA ಗೆ ಇನ್ಫಾರ್ಮ್ ಮಾಡಿ 1 ತಿಂಗಳಾದ್ಮೇಲೆ ತೆಗೆದಿದ್ದಾರೆ ಸರ್. ಸಹಾಯ ಪೋರ್ಟಲ್ ಅನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ವಿಚಾರ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಅದು ಮಾತಾಡ್ತೇನೆ. ಸಹಾಯ ಪೋರ್ಟಲ್ ಇಂಪ್ರೂವ್ ಮಾಡ್ತೇವೆ.